ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ, ಮಮತೆಯ ಮಹಿಳೆಯರು. ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ, ಸಾಧಕ ಮಹಿಳೆಯರು. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ ಬಚೇಂದ್ರಿ ಪಾಲ್, ಅರುಣಿಮ ಸಿನ್ಹ, ಧೀರ ಮಹಿಳೆಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ಚೆನ್ನಮ್ಮ, ಒನಕೆ ಓಬವ್ವ. ಹೆಣ್ಣಲ್ಲವೇ ನಮಗೆಮ್ಮೆಯಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಸರೋಜಿನಿ ನಾಯ್ಡು, ಐಶ್ವರ್ಯ ರೈ, ಇನ್ಫೋಸಿಸ್ ಸುಧಾಮೂರ್ತಿ, ಸಾಧಕರಲ್ಲವೇ. ಬ್ಯಾಡ್ಮಿಂಟನ್ ಸೈನಾ ನೆಹ್ವಾಲ್, ಬಾಕ್ಸಿಂಗ್ ಮೇರಿ ಕೋಮ್, ಟೆನ್ನಿಸ್ ಸಾನಿಯಾ ಮಿರ್ಜಾ, ಸಾಧಿಸಲಿಲ್ಲವೇ. ಎಲ್ಲ ರಂಗದಲ್ಲೂ ಮಿಂಚುವ ಭಾರತದ ಮಹಿಳೆ, ಸಂಸಾರ ನೌಕೆ ನಡೆಸುವ ಭಾರತಾಂಬೆ ಮಗಳೇ. ನಮ್ಮ ತಾಯಿ ಭಾರತಾಂಬೆ, ನೆಲೆ ಕೊಟ್ಟ ಕನ್ನಡಾಂಬೆ. ನಮ್ಮ ತಾಯಿ ಭಾರತಾಂಬೆ, ನೆಲೆ ಕೊಟ್ಟ ಕನ್ನಡಾಂಬೆ. ಹೆಣ್ಣಲ್ಲವೇ ಅಮ್ಮ, ಹೆಣ್ಣಲ್ಲವೇ, ಹೆಣ್ಣಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ.
भगवतिके श्रुतिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ ಭಕ್ತರನ್ನು ಕರುಣೆಯಲ್ಲಿ ಕಾಯುವವಳೇ ಕಂದ ನೀ ಬಾ ಎಂದು ಕರೆವವಳೇ ಕಂದ ನೀ ಬಾ ಎಂದು ಕರೆವವಳೇ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವವಳೇ ಮೈಸೂರು ನಗರವನ್ನು ಕೊರೆವವಳೇ ಸುರವರ ವರ್ಷಿಣಿ ದುರ್ಧರದರ್ಶಿಣಿ ದುರ್ಮುಖಮರ್ಷಿಣಿ ಕರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಪಿಷಮೋಷಿಣಿ ಕೋಶರತೆ ಧನುಜನಿ ರೋಷಿಣಿ ದಿತಿಸುತ ರೋಷಿಣಿ ಗುರುವೇ ಸರ್ವಲೋಕಾನ ವಿಷವೇ ಭವರೋಗಿಣ ನಿಧಯೇ ಸರ್ವವಿದ್ಯಾನ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ ಎಂದು ವಂದಿಸುತ್ತಾ ವಿಘ್ನಹರ್ತ ಬುದ್ಧಿದಾತ ಕಷ್ಟ ಕರ್ಪಣ್ಯ ದೂರವನ್ನು ಮಾಡುವ ವಿನಾಯಕನಿಗೆ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕುಲದೇವರ ಕೃಪಾ ಕಟಾಕ್ಷ ಮಾರ್ಕಂಡೇಯ ಸ್ವಾಮಿಯ ಮತ್ತು ಭದ್ರಾವತಿ ಸಮೇತ ಭಾವನಾ ಋಷಿ ಸ್ವಾಮಿಗಳ ಚರಣಗಳಿಗೆ ವಂದಿಸುತ್ತಾ ಅವರ ಆಶೀರ್ವಾದದೊಂದಿಗೆ ಈ ಮುತ್ತಿನ ಮರಿಗಳಂತಹ ಮಹಿಳೆಯರು ಅವರನ್ನ ಸ್ವಾಗತಿಸುತ್ತಾ ಎಲ್ಲ ಮಹಾ ಮಣಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಇನ್ನು ಎಲ್ಲ ಪುರುಷರೆಲ್ಲ ಬಂದಿದ್ದಾರೆ, ಅವರಿಗೂ ವಿಶೇಷವಾದ ಸ್ವಾಗತವನ್ನು ಕೋರುತ್ತೇನೆ. ಹೆಣ್ಣಿಗಿದೆ ಬದುಕಿನ ಸ್ವಾತಂತ್ರ್ಯ, ಹೆಣ್ಣಿಗಿದೆ ವಿದ್ಯಾಭ್ಯಾಸದ ಸ್ವಾತಂತ್ರ್ಯ, ಹೆಣ್ಣಿಗಿದೆ ಸಮಾನತೆಯ ಸ್ವಾತಂತ್ರ್ಯ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಿಮ್ಮ ಮೆಚ್ಚಿನ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ಒಂದಿಗೆ ಆಚರಿಸಲು ಸಂತೋಷ ಪಡಿಸಲು ನಾವೆಲ್ಲ ಈ ದಿನ ಒಟ್ಟಿಗೆ ಸೇರಿರುವುದೇ ಒಂದು ದೇಶದ ಹಬ್ಬ ರೀತಿಯಲ್ಲಿ ನನಗೆ ಭಾಸವಾಗುತ್ತದೆ. ರಂಗು ರಂಗಿನ ಸೀರೆಯನ್ನು ತೊಟ್ಟು ವಧುವಿನಂತೆ ಅಲಂಕೃತರಾಗಿ ಬಂದಿರುವ ಒಂದು ವಿಸ್ಮಯ ವಿನೋದ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಜೆಯವರೆಗೂ ಹಾಡುಗಳು, ನೃತ್ಯಗಳು, ಸ್ತೋತ್ರಾಂಜಲಿಗಳು, ಕ್ರೀಡಾ ಕಾರ್ಯಕ್ರಮಗಳು ಮತ್ತು ಔಟ್ಡೋರ್ ಇಂಡೋರ್ ಗೇಮ್ಸ್ ಇರುತ್ತದೆ ಮತ್ತು ಒಂದು ಸೀರೆಯ ಬೆಲೆ ಹೇಳುವ ಕಾರ್ಯಕ್ರಮವೂ ಇರುತ್ತದೆ. ಹತ್ತಿರವಾದ ಬೆಲೆ ಹೇಳುವವರಿಗೆ ಅವರ ಸೀರೆಯನ್ನು ಗಿಫ್ಟ್ ಆಗಿ ಕೊಡಲಾಗುವುದು. ಇಂತಹ ಅನೇಕ ಕಾರ್ಯಕ್ರಮಗಳು ಇರುತ್ತವೆ. ಹಾಗೂ ವಿಶೇಷವಾಗಿ ಹೇಳಬೇಕಂದ್ರೆ ಶ್ರೀಮತಿ ಸುಧಾ ಬರ್ಗೂರ್ ಅವರ ಹಾಸ್ಯ ಹೊಂದಿರುವ ಎಲ್ಲರನ್ನೂ ನಗಿಸುವ ಒಂದು ಮಾತಿನ ಮಳೆಯೇ ಸುರಿಸುವ ಬರ್ಗೂರ್ ಅವರ ಕಾರ್ಯಕ್ರಮವೂ ಇರುತ್ತದೆ. ಜೊತೆಗೆ ನಮ್ಮ ಸಮಾಜದ ಕಾರ್ಯಕ್ರಮ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ರವರ ಸಂಯೋಜನೆಯಿಂದ ಪ್ರತಿಯೊಬ್ಬರಿಗೂ ನೇತ್ರ ಪರೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭಾಂಗಣ ಪರಾಂಗಣದಲ್ಲಿಯೇ ಹಮ್ಮಿಕೊಳ್ಳಲಾಗಿದೆ. ಹಾಗೂ ದೋಷಪೂರಿತ ನೇತ್ರ ಕಂಡು ಬಂದಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಅವರ ಅನುದಾನದಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸಾ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಇದು ನಮ್ಮ ಸಮಾಜದ ವತಿಯಿಂದ ಕೊಡುಗೆ ಅಂತಾನೆ ಹೇಳಬಹುದು. ಈ ಒಂದು ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಅಂತಾನೆ ಹೇಳಬಹುದು. ಈ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈ ಒಂದು ಅವಕಾಶವನ್ನು ನಾವು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಹಾಗೂ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ 50% ನಗದು ಮೆಂಬರ್ಶಿಪ್ ಶುಲ್ಕದ ಒಂದೇ ಬೆಲೆ ಆಫರ್ ಅನ್ನು ನಡೆಯುತ್ತಿದೆ. ಅಂದ್ರೆ ಮೆಂಬರ್ಶಿಪ್ ಶುಲ್ಕ 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. ಈ ದಿನದಲ್ಲಿ ವಿಶೇಷವಾಗಿ ನಾವು ಅವರಿಗೆ 50% ಒಂದು ಸೌಲಭ್ಯ ಆಫರ್ ಮೂಲಕ ಕೊಡ್ತಾ ಇದೀವಿ. ಬರೀ 500 ರೂಪಾಯಿಗೆ ಜೀವನ ಮೆಂಬರ್ಶಿಪ್ ಅನ್ನು ಕೊಡಲಾಗುತ್ತದೆ. ಈ ಒಂದು ಸೌಲಭ್ಯವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ. ಮೇಲಾಗಿ ಪದ್ಮಶಾಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ವೇದಿಕೆಯನ್ನು ವಿಶೇಷವಾಗಿ ಸಚಿಕೆಯನ್ನು ನಾವು ಮಾಡಿದ್ದೇವೆ. ಅವರಲ್ಲಿರುವ ಕಲಾಕೃತಿ, ನಾಟ್ಯ, ಹಾಡು, ಭಜನೆ, ಅವರ ಒಂದು ಕರಕುಶಲ
ಪ್ರದರ್ಶನ ಮಾಡುವ ಈ ಒಂದು ವೇದಿಕೆ ನಿಮ್ಮೊಂದಿಗೆ ಇದೆ. ಅದನ್ನು ನಾವೆಲ್ಲರೂ ಕಣ್ಣಾರೆ ನೋಡಿ ಆನಂದಿಸೋಣ. ಮುಖ್ಯವಾದ ಅಂಶವೇನೆಂದರೆ ವರ್ಷಕ್ಕೊಮ್ಮೆಯಾದರೂ ನಾವೆಲ್ಲ ಈ ರೀತಿ ಸೇರೋಣ, ನಾವೆಲ್ಲ ಸಂಘಟಿತರಾಗಬೇಕು ಹಾಗೂ ಇದೇ ನಮ್ಮ ಮುಖ್ಯವಾದ ಉದ್ದೇಶವಾಗಿರುತ್ತದೆ. ನಮ್ಮೊಂದಿಗೆ ಈ ದಿನವೇ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಸಮಾಜದ ಮುಖ್ಯ ಅತಿಥಿಗಳು. ಈಗಾಗಲೇ ಇನ್ವಿಟೇಷನ್ ಅಲ್ಲಿ ತಾವೆಲ್ಲ ನೋಡಿದ್ದೀರಿ ಅಂತ ಮಹಿಳೆಯರು ಈ ದಿನ ಬಂದಿದ್ದಾರೆ. ಅವರಿಗೆ ಸ್ವಾಗತಿಸೋಣ. ಅವರಿಗೆಲ್ಲರಿಗೂ ಸನ್ಮಾನ ಸಮಾರಂಭವಿರುತ್ತದೆ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಪದ್ಮಶಾಲಿ ಮಹಿಳಾ ಸಮಾಜದವರು ಹೆಣ್ಣು ಮಕ್ಕಳು ಒಂದು ಸಾಧಕೆ ರೂಪದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೂ ಸಹ ಸನ್ಮಾನವಿರುತ್ತದೆ. ಈಗ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ಪ್ರಾರ್ಥನೆ ಮಾಡಲಿದ್ದಾರೆ ನಮ್ಮ ಮಹಿಳಾ ಸಮಾಜದವರು ಶ್ರೀಮತಿ ಶಾರದಮ್ಮ ಶ್ರೀನಿವಾಸ್ ಅವರು ಮತ್ತು ಶ್ರೀಮತಿ ಶೈಲಜಾ ಕೃಷ್ಣಮೂರ್ತಿ ಮತ್ತು ಕಾಂತಾ ನಾಗ್ ಅವರು ಬರಬೇಕೆಂದು ಕೇಳ್ಕೊಳ್ತಾರೆ. ವಿಲಸಿತ ವಿಧುಭಾವರದ ಶಾರದಾ
ಮಧುರೆ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಕಾಶಿ ವಿಶಾಲಾಕ್ಷಿ ಅಮ್ಮ. ಮಧುರೆ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಕಾಶಿ ವಿಶಾಲಾಕ್ಷಿ ಅಮ್ಮ. ಕೊಲ್ಹಾಪುರ ಲಕ್ಷ್ಮೀ ಹೊರನಾಡನ್ನ ಪುಣೆ. ಕೊಲ್ಹಾಪುರ ಲಕ್ಷ್ಮೀ ಹೊರನಾಡನ್ನ ಪುಣೆ. ಶೃಂಗೇರಿ ಶಾರದೆ ಅಮ್ಮ. ಶೃಂಗೇರಿ ಶಾರದೆ ಅಮ್ಮ. ಶಂಕರಿ ವೈಷ್ಣವಿ ಬ್ರಹ್ಮಿಣಿ ಅಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ಕಟೀಲು ಮಹಾರುಗೆ ಸಿಗಂಧೋ ಚೌಡೇಶ್ವರಿ ಕಾಮಲ ಶಿಲೆ ಬ್ರಹ್ಮಿ ದುರ್ಗಾ ಪರಮೇಶ್ವರಿ. ಕಟೀಲು ಮಹಾರುಗೆ ಸಿಗಂಧೋ ಚೌಡೇಶ್ವರಿ ಕಾಮಲ ಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಸೌದಾಮಿನಿ ತಾಯಿ ಮಂಗಳಕಾರಿ. ಸೌದಾಮಿನಿ ತಾಯಿ ಮಂಗಳಕಾರಿ. ಜಗನ್ಮೋಹಿನಿ ನೀನಮ್ಮ. ಜಗನ್ಮೋಹಿನಿ ನೀನಮ್ಮ. ಶಂಕರಿ ವೈಷ್ಣವಿ ಬ್ರಹ್ಮಿಣಿ ಅಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯ ತ್ರಿಗುಣ ಸ್ವರೂಪಿಣಿ ನೀನಮ್ಮ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯ ತ್ರಿಗುಣ ಸ್ವರೂಪಿಣಿ ನೀನಮ್ಮ. ಮಿಥಿಲೇಶ ಪ್ರಿಯ ಶಿವ ಹೃದಯ ವಿಲಾಸಿನಿ. ಮಿಥಿಲೇಶ ಪ್ರಿಯ ಶಿವ ಹೃದಯ ವಿಲಾಸಿನಿ. ಲಲಿತಾ ದೇವಿಯೇ ನೀನಮ್ಮ. ಲಲಿತಾ ದೇವಿಯೇ ನೀನಮ್ಮ. ಶಂಕರಿ ವೈಷ್ಣವಿ ಬ್ರಹ್ಮಿಣಿ ಅಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ಗೌರಿ ಸುಂದರಿ ಶ್ವೇತವದನೆ ನಿನ್ನೆ ಪಠಿಸುವೆ ನಮ್ಮ. ಗೌರಿ ಸುಂದರಿ ಶ್ವೇತವದನೆ ನಿನ್ನೆ ಪಠಿಸುವೆ ನಮ್ಮ. ಶಂಕರಿ ವೈಷ್ಣವಿ ಬ್ರಹ್ಮಿಣಿ ಅಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ನಿನ್ನೆ ನಂಬಿದೆ ಸಲಹಮ್ಮ. ಎಲ್ಲರಿಗೂ ನಮಸ್ಕಾರ. ಪ್ರಾರ್ಥನೆಯನ್ನು ಹಾಡಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಪ್ರಾರ್ಥನೆಯನ್ನು ಕೇಳಿದ ನಿಮಗೂ ಕೂಡ ವಂದನೆಗಳು. ಈಗ ನಮ್ಮ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮುಖಾಂತರ ನಾವು ಪ್ರಾರಂಭ ಮಾಡೋದು ನಮ್ಮ ಒಂದು ಸಂಪ್ರದಾಯ ಅದಾಗಿದೆ. ಭಗವಂತನು ಅನಂತ ಕಲ್ಯಾಣ ಗುಣಗಳ ನಿಧಿ. ಆತನು ಕರುಣಾಮಯಿ, ಪಾಪನಾಶಕ ಮತ್ತು ಭಕ್ತವತ್ಸಲ. ನಾವು ಮಾಡುವ ಶಕ್ತಿ, ಭಕ್ತಿ ಮತ್ತು ಕರ್ತವ್ಯ ನಿರ್ವಹಣೆಯ ನಿಜವಾದ ಹೊಗಳಿಕೆಯಾಗಿದೆ. ಈ ಹೊಗಳಿಕೆಯು ಸ್ತೋತ್ರಾಂಜಲಿ ಮೂಲಕ ದೇವಲೋಕದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ತೆರೆಗಿಳಿದು ಬಂದು ಈ ಕಲಾಗ್ರಾಮ ಸಭಾಂಗಣದಲ್ಲಿ ಎಲ್ಲರಿಗೂ ಪ್ರತ್ಯಕ್ಷ ದರ್ಶನವನ್ನು ನೀಡಲಿದ್ದಾರೆ. ದೇವಾನುದೇವತೆಗಳು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಲಿಕ್ಕೆ ಬರ್ತಿದ್ದಾರೆ. ಸ್ತೋತ್ರಾಂಜಲಿಯೊಂದಿಗೆ ದೇವತಾಶೀರ್ವಾದ ಮತ್ತು ಪುಷ್ಪಾಂಜಲಿ ಕಾರ್ಯಕ್ರಮ. विश्वं दर्पणदृश्यमान नगरी तुल्यं निजान्तर्गतम् पश्यन्नात्मनि मायया बहिरिवोद्भूतं यथा निद्रया यः साक्षात् कुरुते प्रबोधसमये स्वात्
मुदाकरात्तमोदकं सदा विमुक्तिसाधकं कलादरावतंसकं विलासिलोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् सरस्वती क्रियां दृष्ट्वा वीणा पुस्तकधारिणी हंसवाह समायुक्ता विद्यादानकरी मम विद्यादानकरी मम जटाटवीगलज्जलप्रवाह पाविकस्थले गले बलं व्यलम्बिताम्बुजङ्गतुङ्गमालिका डमट्टमट्टमट्टमन्विनादभट्टमर्मयम् चकार चण्डताण्डवं तनोतु नः शिवम् कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि अन्नपूर्णे शरणापूर्णे शङ्कर प्राणवल्लभे ज्ञानवैराग्य सिद्ध्यर्थं भिक्षां देहि च पार्वती माता च पार्वती देवी पिता देवो महेश्वरः बान्धव शिवभक्ता च स्वदेशो भुवनत्रयम्
महालक्ष्मी नमोऽस्तु ते या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु सर्वेषां मङ्गलं भवतु ॐ शान्ति 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 ಆಶೀರ್ವಾದ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಎಲ್ಲ ನೋಡಿದರೆ ನಿಜವಾಗ್ಲೂ ಕಣ್ತುಂಬಿ ಬರುತ್ತೆ. ಪರಮಾತ್ಮ ಎಲ್ಲರನ್ನ ಎಲ್ಲ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾನೆ. ಇವರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟವರು ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತ ನೃತ್ಯ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ 64 ವಿದ್ಯೆಗಳಲ್ಲಿ ಅಗತ್ಯವಾದ ಕಲೆ ಕೌಶಲ್ಯಗಳು ಬಹಳಷ್ಟಿವೆ. ಅದರಲ್ಲಿ ಈ ದಿನ ನಮ್ಮನ್ನು ಮನರಂಜನೆ ಮಾಡಲು ಸ್ವಾಗತ ನೃತ್ಯವನ್ನು ಪ್ರದರ್ಶನ ಮಾಡಲು ನಮ್ಮೊಂದಿಗೆ ಕುಮಾರಿ ಚೈತನ್ಯ ವೇದಾ ಭಾಸ್ಕರ್ ಅವರು ಪ್ರದರ್ಶಿಸಲಿದ್ದಾರೆ. ಸ್ವಾಗತ ನೃತ್ಯ ಚೈತನ್ಯ ವೇದಾ ಭಾಸ್ಕರ್ ಅವರು ಆಗಮಿಸಿದರು. ತನ್ನ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಬಿಟೆಕ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾಳೆ. ಅದರ ಜೊತೆಗೆ ಭರತನಾಟ್ಯದಲ್ಲಿ ವಿದುಷಿ ಪದವಿ ಪಡೆದಿದ್ದು ರಂಗಪ್ರವೇಶವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾಳೆ. ಇದು ಅವಳ ಕಲಾತ್ಮಕತೆ, ಶಿಸ್ತು ಮತ್ತು ಸಮರ್ಪಣೆಯ ಪ್ರತೀಕವಾಗಿದೆ. ಅವರು ನೃತ್ಯ ಚೈತನ್ಯ ಕಲಾನಿಕೇತನ ಭರತನಾಟ್ಯ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅದೇ ಸಂಸ್ಥೆಯಲ್ಲಿ 36 ವಿದ್ಯಾರ್ಥಿಗಳಿಗೆ ಗುರುವಾಗಿದ್ದು ತನ್ನ ಕಲೆಯನ್ನು ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳುತ್ತಿರುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ವಿದ್ಯೆ ಮತ್ತು ಕಲೆ ಎರಡನ್ನೂ ಸಮನಾಗಿ ಸಾಗಿಸಿಕೊಂಡು ಹೋಗುತ್ತಾ IT ಕಂಪನಿಯಲ್ಲೂ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಅವಳ ಕಲೆಗೆ ಅವಳಿಗೆ ಒಂದು ಸಮರ್ಪಣೆ. विघ्नध्वंसकं विनायकं भजाम्यहम् विघ्नध्वंसकं विनायकं भजाम्यहम् विघ्नध्वंसकं विनायकं भजाम्यहम् विघ्नध्वंसकं विनायकं भजाम्यहम् मनसा वचसा
गणपतिं कविवदत विघ्नविनाशकं विनायकं भजाम्यहं मनस वचस सोमसूर्यविमोचन सतिसुतं गणपतिं कविवदत विघ्नविनाशकं विनायकं भजाम्यहम् बुद्धिप्रदायकम् अजनाशिनं वन्दगभूषितं सिद्धिबुद्धिप्रदायकम् अजनाशिनं वन्दगभूषितं तत्त्वज्ञानादिसकलप्रदं भक्ताभीष्टसुदायकं सकलतत्त्वज्ञानादिसकलप्रदं भक्ताभीष्टसुदायकं विनायकं भजाम्यहम् कामादिवर्गशनिवारकं कामादिसहितषण्मुखप्रियं कामादिवर्गशनिवारकं कामादिसहितषण्मुखप्रियं कामापशापतं निवारकं सोमादिसर्वदेववन्दितं स्वाभावशापतं निवारकं सोमादिसर्वदेववन्दितं मूलाधारनिवासिनं कनकभूषितं पीतवासिनं मूलाधारनिवासिनं कनकभूषितं पीतवासिनं सर्वलोकतोषकं नाटकप्रियम् अभयदं विश्वनाथपूजितं मूलाधारनिवासिनं कनकभूषितं पीतवासिनं सर्वलोकतोषकं नाटकप्रियम् अभयदं विश्वनाथपूजितं सारद सहितमगमगमनिधमरे गमवरवरनिधरि सारद सहितमगमगमनिधमरे गमवरवरनिधरि सारिधारिधरि सारिधारिधमवरनिधरि गणपतिं करिवदनं विनायकं भजाम्यहम् विघ्नविनाशकं विनायकं भजाम्यहम् Natin
ಈಗ ವಿಶೇಷವಾಗಿ ಕರಗ ಮಹೋತ್ಸವ ನಡೀತಾ ಇದೆ. ಇವತ್ತು ನಾಳೆ ತಮಗೆಲ್ಲರಿಗೂ ವಿಚಾರ ಗೊತ್ತಿದೆ. ಕರಗದ ಕರೆಯೋಲೆ ಅನ್ನೋ ಒಂದು ಪ್ರೋಗ್ರಾಮ್ನ 2-3 ನಿಮಿಷದಲ್ಲಿ ಮುಗಿಸ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು ಸೋದರ ಸೋದರಿಯರು ಮರಣ ಹೊಂದ್ತಾ ಇರ್ತಾರೆ. ಆಗ ಬಹಳಷ್ಟು ನೋತಿಂದ ಅರ್ಜುನ ದ್ರೌಪದಿಯನ್ನ ಹುಡುಕ್ತಾನೆ. ದ್ರೌಪದಿ ಸಿಗೋದಿಲ್ಲ ಎಲ್ಲರೂ. ಆಗ ಶ್ರೀ ಕೃಷ್ಣ ಪರಮಾತ್ಮನ ಹತ್ರ ಬಳಿ ಬಂದು, ಈ ದ್ರೌಪದಿ ಎಲ್ಲಿ ಹೋದ್ಲು, ಕಾಣ್ತಾ ಇಲ್ವಲ್ಲ, ಇಷ್ಟೊಂದು ಕುರುಕ್ಷೇತ್ರ ಇಷ್ಟೊಂದು ಯುದ್ಧ ಎಲ್ಲ ಮಾಡುವಾಗ ಎಲ್ಲಿ ಅಂತ ಹೇಳಿದಾಗ ಆ ಕೃಷ್ಣ ಪರಮಾತ್ಮ ಬಾ ನನ್ನ ಜೊತೆ ಅಂತ ಕರೆದುಕೊಂಡು ಹೋಗ್ತಾನೆ. ಹೋಗ್ತಾ ಇರುವಾಗ ಬಹಳಷ್ಟು ಸಾವಿರಾರು ಹೆಣಗಳ ರಾಶಿ, ಬಹಳ ನೋವು ಆಗುತ್ತೆ. ನೋಡ್ತಾ ಒಂದು ಕತ್ತಲ ಕೋಣೆಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಉಯ್ಯಾಲೆ ಜೋರಾಗಿ ಕೇಕೆ ಹಾಕೊಂಡು ಅಂತ ನಗುತ್ತಾ ಉದ್ದು ಉಯ್ಯಾಲೆ ಆಡ್ತಾ ಇರ್ತಾಳೆ. ಯಾರು ಈ ಹೆಣ್ಣು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು ಒಂದ್ಸಲ ಅಂತ. ಆಗ ಸ್ವಲ್ಪ ಬಳಿ ಬಂದ ನೋಡಿದಾಗ ಪ್ರಾರ್ಥನೆ ಮಾಡಿ ಆಕೆ ದ್ರೌಪದಿ ಶ್ರೀ ಮಹಾಕಾಳಿಯಾಗಿ ಅವತಾರ ಎತ್ತುಕೊಂಡು ತೂಗು ಉಯ್ಯಾಲೆ ಆಡ್ತಾ ಇದ್ದಾಳೆ. ಎಲ್ಲರ ಬೆನ್ನೆಲುಬನ್ನ ಉಯ್ಯಾಲೆಯ ಪೀಠವನ್ನ ಮಾಡಿಕೊಂಡು ಎಲ್ಲ ಹೆಣಗಳ ಕರುಳುಗಳನ್ನ ಆ ಹಗ್ಗದ ರೀತಿಯಲ್ಲಿ ಮಾಡಿಕೊಂಡು ಉಯ್ಯಾಲೆ ಆಗಿ ಕೇಕೆ ಹಾಕೊಂಡು ನಗ್ತಾ ಇರ್ತಾಳೆ. ಆಗ ಶ್ರೀಕೃಷ್ಣ ಅರ್ಜುನ ಕೈ ಮುಗಿದು, ಅಮ್ಮ ಈ ಅವತಾರವನ್ನ ನಾವು ನೋಡೋದಕ್ಕೆ ಆಗೋದಿಲ್ಲ, ನೀನು ಸ್ವರೂಪ ಶೃಂಗಾರವನ್ನ ನಮ್ಮಲ್ಲಿ ನೋಡ್ಬೇಕಾಗತ್ತೆ, ನೀನು ಇದ್ರ ಬದಲಾಗಿ ನೀನು ಒಳ್ಳೆ ಒಂದು ನಮಗೆ ಆಶೀರ್ವಾದ ನೀಡುವ ಒಂದು ರೂಪವನ್ನು ತೋರಿಸು ಅಂತ ಹೇಳಿದಾಗ ಆಕೆ ಆ ಕರಳು ಮಾಲೆಯನ್ನ ಮಲ್ಲಿಗೆಯ ಹಾರಗಳನ್ನಾಗಿ ಮಾಡಿಕೊಂಡು ಆ ರುಂಡವನ್ನ ಮಡಕೆಯ ರೀತಿಯಲ್ಲಿ ಮಾಡಿಕೊಂಡು ಕರಗದ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಆಕೆ ಅವತರಿಸಿ ಬರುತ್ತಾಳೆ ಭೂಲೋಕಕ್ಕೆ ನಮ್ಮನ್ನ ಆಶೀರ್ವದಿಸಲು. ಅದರ ಪರವಾಗಿ ನಾವು ನಾಳೆ ಹುಣ್ಣಿಮೆಯ ದಿನ ಕರಗ ಮಹೋತ್ಸವವನ್ನು ನಡೆಸೋದು. ಆಕೆ ಶಾಂತಿಗೆ ಬಹಳಷ್ಟು ಪೂಜೆ ಪುನಸ್ಕಾರ ಹೋಮ ಹವನ ಮಾಡ್ತಾರೆ. ಆ ಕರಗವನ್ನ ನಾವು ಇಲ್ಲಿ ಒಂದು ಸಣ್ಣ ಪ್ರದರ್ಶನದಲ್ಲಿ ನೋಡಿ ನಾವು ಆಶೀರ್ವಾದ ಪಡೆಯೋಣ. ಎಲ್ಲರಿಗೂ ಕರಗ ಟಿವಿಯಲ್ಲಿ ನೋಡೋದಾಗುತ್ತೆ. ಇದು ಒಂದು ಸಣ್ಣ ಪ್ರದರ್ಶನವನ್ನ ಸ್ವಪ್ನ ರಾಘವೇಂದ್ರರವರು ಈಗ ನಡೆಸಿಕೊಡ್ತಾರೆ.
ಚೆನ್ನಾಗಿ ಎಂಜಾಯ್ ಮಾಡಿದ್ರ? ಸ್ವಲ್ಪ ವಿಭಿನ್ನವಾಗಿತ್ತು. ಈಗ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸುವ ಒಂದು ಕಾರ್ಯಕ್ರಮ. ಅತಿಥಿಯು ದೇವರಿಗೆ ಸಮಾನ. ಅತಿಥೇಯ ಅತಿಥಿ ಸಂಬಂಧದ ಕ್ರಿಯಾತ್ಮಕತೆಯನ್ನು ಸೂಚಿಸುತ್ತಾರೆ. ಆದ್ದರಿಂದ ಅತಿಥಿಗಳನ್ನು ದೇವರಂತೆಯೇ ಗೌರವದಿಂದ ಸಾಂಪ್ರದಾಯಿಕವಾಗಿ ಭಾರತೀಯ ಹಿಂದೂ ಸಂಸ್ಕೃತಿಯ ವಾಕ್ಯ ಅತಿಥಿ ದೇವೋಭವ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈಗ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀಮತಿ ರೆಡ್ಡಿ ಸರಸ್ವತಿ ರಮೇಶ್ ಅವರು ಮಾಡಲಿದ್ದಾರೆ. ಶುಭೋದಯ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪರಿಚಯ ಶ್ರೀಮತಿ ಸರಸ್ವತಿ ರಮೇಶ್, ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಸುಂದರ ಸಮಾರಂಭದಲ್ಲಿ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ 36ನೇ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಮೊದಲಿಗೆ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಮೊದಲಿಗೆ ಇಂದಿನ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿರುವ ನಿಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವ ಸೇವೆಯಲ್ಲೇ ಗುರಿಯಾಟಿಟ್ಟುಕೊಂಡು 50 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕೃತರಾಗಿರುವ ಪದ್ಮಶ್ರೀ ಡಾಕ್ಟರ್ ಎಸ್.ಡಿ. ಸುಶೀಲಮ್ಮ ಅಮ್ಮ ಅವರು, ಸಂಸ್ಥಾಪಕ ಅಧ್ಯಕ್ಷರು, ಸುಮಂಗಲಿ ಸೇವಾ ಆಶ್ರಮ ಬೆಂಗಳೂರು, ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರೊಫೆಸರ್ ಗ್ಲುಕೋಮಾ ಕನ್ಸಲ್ಟೆಂಟ್ ನೇತ್ರ ತಜ್ಞರು, ಮಿಂಟ್ರೋ ಆಸ್ಪತ್ರೆ, ಇವರು ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಹಾಗೂ ಡಾಕ್ಟರ್ ಆರ್ ಜಾನಕಿ ರಾಜು, ಕೆಪಿಸಿಸಿ ಸದಸ್ಯೆ, ಮಾಜಿ ನಿರ್ದೇಶಕರು, ಆಯುಷ್ ಬೋರ್ಡ್ ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ವೇದಿಕೆಗೆ ಆಹ್ವಾನ ನೀಡುತ್ತಾ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಸುಧಾ ಬರಗೂರು, ಅಂತಾರಾಷ್ಟ್ರೀಯ ಭಾಷಣಕಾರರು, ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕರ್ನಾಟಕದ ಮನೆಮಗಳಾಗಿರುವ ಮತ್ತು ಹಾಸ್ಯ ಪ್ರವೃತ್ತಿಯಲ್ಲಿ ನಮ್ಮನ್ನೆಲ್ಲರನ್ನು ರಂಜಿಸುತ್ತಿರುವ ಶ್ರೀಮತಿ ಸುಧಾ ಬರ್ಗೂರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಇಂದಿನ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸಂತೋಷದಿಂದ ಆಗಮಿಸಿರುವ ನಮ್ಮ ಎಲ್ಲ ಕುಲ ಬಾಂಧವರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಜ್ಯೋತಿ ಬೆಳಗುವಿಕೆ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಮಹನೀಯರೆಲ್ಲ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಶ್ರೀ ಗಣೇಶ ಮಾಡಬೇಕಾಗುತ್ತೆ. शुभं करोति कल्याणं आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपं ब्रह्मस्वरूपं दीपं पापनाशनं दीपं ज्ञानस्वरूपं दीपं दारिद्र्यनाशनं दीपं मातृस्वरूपं दीपमाते नमोऽस्तुते दीपमाते नमोऽस्तुते.
ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದೀರಾ ಅವ್ರ ಹೆಸರನ್ನು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಂದಾಯಿಸಿದ ಅಂತ ಅನ್ಕೊಂಡಿದ್ದೀರಿ.
ನೋಂದಾಯಿತ ಹೆಸರುಗಳನ್ನು ಲಕ್ಕಿ ಡಿಪ್ ಮೂಲಕ ಒಂದು ಹೆಸರನ್ನು ತೆಗೆದುಕೊಳ್ಳಲಾಗುವುದು. ಯಾರಿಗೆ ಹೆಸರು ಫಸ್ಟ್ ಲಕ್ಕಿ ಡಿಪ್ ಬರ್ತದೋ ಅವರಿಗೆ ಒಂದು ಬಹುಮಾನವನ್ನು ನೀಡಲಾಗುವುದು. ವಾರ್ಷಿಕ ವರದಿಯನ್ನು ಒಂದು 5 ನಿಮಿಷದಲ್ಲಿ ಓದಿ ಮುಗಿಸುತ್ತೇನೆ. ಇಪ್ಪತ್ತೈದು 26ನೇ ಸಾಲಿನಲ್ಲಿ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ವಾರ್ಷಿಕ ವರದಿಯನ್ನು ನಿಮ್ಮೊಂದಿಗೆ ಮಂಡಿಸಲಿದ್ದೇನೆ. ನಾನೇ ಸುಲ್ತಾನ್ ಮಾಲಾ ಮಂಜುನಾಥ್. ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜ 1990 ಸಾಲಿನಲ್ಲಿ ಪ್ರಾರಂಭವಾಗಿದ್ದು ಪುಟ್ಟ ಹೆಜ್ಜೆ ಇಡುತ್ತಾ ಈ ದಿನ ಇಂದು 36 ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಆಲದ ಮರದಂತೆ ಹೆಮ್ಮರವಾಗಿದೆ. ಒಟ್ಟಾರೆ 35ನೇ ವರ್ಷ ಯಶಸ್ವಿಯಾಗಿ ಪೂರೈಸಿರುವುದು ಒಂದು ಸಾಧನೆ ಹೌದು. ಇದಕ್ಕೆಲ್ಲ ಕಾರಣ ನಮ್ಮ ಪದ್ಮಶಾಲಿ ಕುಲ ಬಾಂಧವರು ಹಾಗೂ ನಮ್ಮ ಪದ್ಮಶಾಲಿ ಮಹಿಳಾ ಸಮಾಜದ ಸದಸ್ಯರುಗಳು ಸಹಕಾರವೇ ಕಾರಣ ಎಂದು ಹೇಳಲು ನಾನು ಹರ್ಷಿಸುತ್ತೇನೆ. 2025 ಸಾಲಿನಲ್ಲಿ ಶ್ರೀರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಶ್ರೀ ಮಾರ್ಕಂಡೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಪೂಜೆ ಭಜನೆಗೆ ರಾಮನಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಅಕ್ಕಪಕ್ಕ ಜನರಿಗೆಲ್ಲ ಪ್ರಸಾದ ವಿನಿಯೋಗವನ್ನು ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಯಿತು. 2020ನೇ ಸಾಲಿನಲ್ಲಿ ಪದ್ಮಶಾಲಿ ಸಮಾಜದಿಂದ ಸ್ಥಾಪಿತಗೊಂಡ ಮಮತೆಯ ಆಸರೆ ಬೆಂಗಳೂರು ಚಾರ್ಲೇಟು ಬಾಗಿಲೂರಿನಲ್ಲಿ ನಮ್ಮ ಸಮಾಜಕ್ಕೆ ಸೇರುವ ಈ ಒಂದು ಕಟ್ಟಡದ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಲಾಗಿದ್ದು ಅದರಿಂದ ಸತತ ಒಳ್ಳೆಯ ರೀತಿಯಲ್ಲಿ ಆದಾಯವು ಬರುತ್ತಿದೆ. ಇದಂತೂ ನಮಗೆ ಒಂದು ಬಲ ತುಂಬಿ ಇತರ ಸೇವೆಗಳಿಗೆ ಉಪಯೋಗವಾಗುವಂತೆ ನಮ್ಮ ಸಮಾಜದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರೆಲ್ಲರೂ ಹರ್ಷ ತುಂಬಿದೆ. ಹಾಗೂ ಇತರ ಕಾರ್ಯಚಟುವಟಿಕೆ ಬಹಳ ಅಗತ್ಯವಿರುವ ಖರ್ಚಿಗೆಲ್ಲ ಬಹಳ ಸಮಾಧಾನವಾಗಿರುತ್ತದೆ. ಮುಂದುವರೆದು ಆದಾಯ ಬರುವಂತಹ ಇದೊಂದು ಮಾರ್ಗವೊಂದು ಮೂಲವಾಗಿದ್ದು ಮಹಿಳೆಯರಿಗೆ ಈ ಒಂದು ಬಡ ಮಕ್ಕಳಿಗೆ ಹಾಗೂ ನಮ್ಮ ಪದ್ಮಶಾಲಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ಹಾಗೂ ಲೇಖನ ಸಭೆಗಳನ್ನು ಪ್ರತಿ ವರ್ಷದಂದು ಕೊಡಲು ಸಹಕಾರಿಯಾಗಿದೆ. ಮತ್ತು ಪದಾರ್ಥಗಳ ಬದಲಾವಣೆಯನ್ನು 2025ನೇ ಸಾಲಿನಲ್ಲಿ 3ನೇ ತಿಂಗಳಲ್ಲಿ ಮಾಡಿ 35ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಘೋಷಣೆಯಾದ ಸ್ಥಾನ ಬದಲಾವಣೆ ಶ್ರೀಮತಿ ಉಮಾ ಜಗದೀಶ್ ಅವರು ಈ ಹಿಂದೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದು ಸುಮಾರು 25 ವರ್ಷಗಳಿಂದ ಒಂದೇ ಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ. ಇದು ನಿಜವಾದ ಒಂದು ಸಾಹಸದ ಮಾತೆ ಅಂತ ಹೇಳಲಾಗುತ್ತದೆ. ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಆದ್ದರಿಂದ ಅವರಿಗೆ ಕಾರ್ಯಾಧ್ಯಕ್ಷರಾಗಿ ಮುಂಬಡ್ತಿಯ ಸ್ಥಾನವನ್ನು ಕೊಟ್ಟು ಶ್ಲಾಘಿಸಲಾಯಿತು. ಚಪ್ಪಾಳೆ. ಮತ್ತೆ ಅವರ ಸ್ಥಾನಕ್ಕೆ ಶ್ರೀಮತಿ ಮಾಲಾ ಮಂಜುನಾಥ್ ಆಗಿದ್ದರೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಸ್ಥಾನವನ್ನು ತುಂಬಿದ್ದೆ. ಮತ್ತು ಬಜಾ ಸರಸ್ವತಮ್ಮನವರ ಎಂದಿನಂತೆ ಸಮಾಜದ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ವರಲಕ್ಷ್ಮಿ ಕಾಂತ್ ಅವರು ಮತ್ತು ಖಜಾಂಚಿಯಾಗಿ ಶ್ರೀಮತಿ ವೀಣಾ ಶ್ರೀನಿವಾಸ್ ಅವರು ಮತ್ತು ಜಂಟಿ ನಿರ್ದೇಶಕರಾಗಿ ಶ್ರೀಮತಿ ಪದ್ಮಾ ಪ್ರಸಾದ್, ಜಂಟಿ ನಿರ್ದೇಶಕರು 2 ಶ್ರೀಮತಿ ಸರಸ್ವತಿ ರಮೇಶ್ ಹಾಗೂ ಜಂಟಿ ನಿರ್ದೇಶಕರಾಗಿ ಶ್ರೀಮತಿ ಸುಮಾ ಶ್ರೀನಿವಾಸವನ್ನು ಆಯ್ಕೆ ಮಾಡಿ ಪದಾಧಿಕಾರಿಗಳ ಸ್ಥಾನಗಳನ್ನು ಬದಲಾವಣೆ ಆಯಿತು. ಅದರಂತೆ ಈ ದಿನದವರೆಗೆ ಕಾರ್ಯವನ್ನು ಮಾಡಿಕೊಂಡು ಬಂದಿರುತ್ತೇವೆ. ನಮ್ಮ ಸಮಾಜದ ಮುಖ್ಯ ಧ್ಯೇಯ ಮಕ್ಕಳ ವಿದ್ಯಾಭ್ಯಾಸ. ಪ್ರತಿ ವರ್ಷದಂತೆ ಈ ಸಾಲಿನಲ್ಲೂ ಸಹ ಜುಲೈ ಮಾಹೆಯಲ್ಲಿ ಮಾರ್ಕಂಡೇಶ್ವರ ಪ್ರಾರ್ಥನಾ ಮಂದಿರದಲ್ಲಿ ಸುಮಾರು 250 ಮತ್ತು 300 ಜನರ ಮಕ್ಕಳಿಗೆ ಪದ್ಮಶಾಲಿ ಮಕ್ಕಳಿಗೆ ಈ ರೀತಿಯ ಸಲಕರಣೆಗಳನ್ನು ಬ್ಯಾಗ್ಗಳು, ಲಾಂಗ್ ಪುಸ್ತಕಗಳು, ಕಿಂಗ್ ಸೈಜ್ ಪುಸ್ತಕಗಳು ಮತ್ತು ಪೆನ್ಗಳು, ಪೆನ್ಸಿಲ್ಗಳು, ರಬ್ಬರು, ಸ್ಕೇಲ್ಗಳು, ಕ್ಯಾಲ್ಕುಲೇಟರ್ಗಳು, ಸ್ಕೆಚ್ ಪೆನ್ಗಳು, ಆಮೇಲೆ ಮೆಂಡರ್ಗಳು, ಲಾಂಗ್ ಸ್ಕೇಲ್ಗಳು ಮತ್ತು ಪೇಪರ್ ಮಾರ್ಕರ್ಸ್, ಸ್ಟಾಪ್ಲರ್ಸ್, ಬಿಗ್ ಫೈಲ್ಸ್, LKGಯಿಂದ ಒಂದು ಹಿಡಿದು ಮತ್ತು PhD ವರೆಗೂ ಆಯಾ ಕ್ಲಾಸ್ಗೆ ತಕ್ಕಂತೆ ಲೇಖನ ಸಾಮಗ್ರಿಗಳನ್ನು ಒದಗಿ ಅವರಿಗೆ ಉಪಯೋಗವಾಗುವಂತೆ ಸಹಕಾರ ನೀಡಿದೆ ನಮ್ಮ ಕರ್ನಾಟಕ ಮಹಿಳಾ ಸಮಾಜ. ಮತ್ತು ಅವರಿಗೆ ಆ ದಿನ ಊಟದ ವ್ಯವಸ್ಥೆ ಕೂಡ ಮಾಡಲಾಯಿತು ಮತ್ತು ಅವರ ಜೊತೆಗೆ ಬಂದಿರತಕ್ಕಂತಹ ಪೋಷಕರಿಗೂ ಸಹ ಊಟದ ವ್ಯವಸ್ಥೆ ಮಾಡಲಾಯಿತು. ಈ ಒಂದು ಯಶಸ್ವಿ ಕಾರ್ಯಕ್ಕೆ ನಮ್ಮ ಸಮಾಜದ ಎಲ್ಲ ಮಹಿಳೆಯರು ಸಹ ತಮ್ಮ ಸ್ವಂತ ಹಣವನ್ನು ದೇಣಿಗೆಯಾಗಿ ಕೊಡ್ತಾ ಬಂದಿದ್ದಾರೆ. ಇದೊಂದು ಪುರಸ್ಕೃತ ಒಂದು ಒಳ್ಳೆಯ ಮೊತ್ತವನ್ನೇ ಅಂದರೆ ಪ್ರೋತ್ಸಾಹದ ದಿನ ಮತ್ತು ಪ್ರೋತ್ಸಾಹ ಧನ ಎಂಬ ಹೆಡಿಂಗ್ ನಲ್ಲಿ 5,000, 2,000, 10,000, 1,000ವರೆಗೂ ಹಣವನ್ನು ಕೊಟ್ಟು ಓದುವ ಮಕ್ಕಳಿಗೆ ಉತ್ತೇಜನ ನೀಡುತ್ತಾ ಬಂದಿದೆ ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜ. ಜೊತೆಗೆ ಕಷ್ಟ ಎಂದು ಕೇಳಿಕೊಂಡು ಬಂದ ಪೋಷಕರಿಗೂ ಸಹ ನಾವು ಸಹಾಯ ಮಾಡುತ್ತಿದ್ದೇವೆ. ಹಾಗೆಯೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋಣ ಎಂದು ನಿರ್ಧಾರವಾಗಿದೆ. ನಮ್ಮ ಸಮಾಜವು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ, ಉದಾಹರಣೆ ಕಿದ್ವಾಯ್ ಆಸ್ಪತ್ರೆ ತಮಗೆಲ್ಲರಿಗೂ ಗೊತ್ತಿದ್ದಂತಹ ಆಸ್ಪತ್ರೆ, ಅದು ಕ್ಯಾನ್ಸರ್ ಆಸ್ಪತ್ರೆ. ಸುಮಾರು 25,000 ಪ್ರತಿ ವರ್ಷ ನಾವು ಡೊನೇಷನ್ ಕೊಡ್ತಾ ಬಂದಿದ್ದೇವೆ. ಅಲ್ಲಿರುವ ಪೇಷಂಟ್ಸ್ಗಳಿಗೂ ಉಚಿತವಾಗಿ ಹಣ್ಣು ಹಂಪಗಳನ್ನು ಕೊಟ್ಟು ಒಂದು ಮಾನವೀಯ ದೃಷ್ಟಿಯಿಂದ ಈ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ.
ಈ ಒಂದು ಯಶಸ್ಸಿಗೆ ಕಾರಣ ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜ ಎಂದು ರಾಜಾರೋಷವಾಗಿ ಹೇಳಲು ಇಚ್ಛಿಸುತ್ತೇನೆ. ಮತ್ತೆ ಇದಲ್ಲದೆ ನಾವು ಅನೇಕ ಆಶ್ರಮಗಳಿಗೂ ಭೇಟಿ ನೀಡುತ್ತಾ ಬಂದಿದ್ದೇವೆ. ಇದರ ಒಂದು ಉದಾಹರಣೆ ಕೊಡಿಯಾಳದಲ್ಲಿರುವ ಒಂದು ಮಧುರಮದ ಟ್ರಸ್ಟ್ ಗೊತ್ತಿರಬೇಕು ತಮಗೆಲ್ಲರಿಗೂ. ಅವರ ಒಂದು ಕೋರಿಕೆ ಮೇಲೆ ನಾವು ಆ ಸಮಾಜದ ವತಿಯಿಂದ ಅಲ್ಲಿಗೆ ಭೇಟಿ ನೀಡಿ ಅಮ್ಮನ ದರ್ಶನವನ್ನು ಪಡೆದು ಅಲ್ಲಿಯ ಪೂಜೆಯನ್ನು ಸಲ್ಲಿಸಿ ಅಲ್ಲಿಯೇ ಹತ್ತಿರದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಹಿರಿಯ ಆಶ್ರಮ ಒಂದಿದೆ, ವೃದ್ಧಾಶ್ರಮ. ಅಲ್ಲಿ ಭೇಟಿ ಮಾಡಿ ಸಮಾಜದ ವತಿಯಿಂದ ಪ್ರತಿಯೊಬ್ಬ ಹಿರಿಯರು ವೃದ್ಧಾಶ್ರಮದ ಗಂಡಸರು ಆಗಲಿ ಹೆಂಗಸರಾಗಲಿ ಅವರಿಗೆಲ್ಲರಿಗೂ ಕಾಟನ್ ಬೆಡ್ಶೀಟ್ಗಳನ್ನು ಕೊಟ್ಟು ಅವರಿಗೆ ಉಪಯೋಗವಾಗುತ್ತದೆ ಎಂದು ಊಹಿಸಿ ಶ್ರೀಮತಿ ಮಾಲಾ ಮಂಜುನಾಥ್ ಅವರು ನೀಡಿದರು. ಮತ್ತೆ ಮುಂದುವರೆದು ಮುಂದಿನ ತಿಂಗಳಲ್ಲಿ ಅದೇ ಆಶ್ರಮಕ್ಕೆ ಭೇಟಿ ನೀಡಿ ಸಮಾಜದ ವತಿಯಿಂದ ಎಲ್ಲಾ ತರದ ಹಣ್ಣುಗಳನ್ನು ಸೇವಾಶ್ರಮಕ್ಕೆ ನೀಡಿ ಪುನೀತರಾದೆವು. ಹಾಗೆಯೇ ಕನಕಲಕ್ಷ್ಮಿ ನಮ್ಮ ಒಬ್ರು ಡೈರೆಕ್ಟರ್, ಅವರು ಸಹ ಅಲ್ಲಿರೋದು ಎಲ್ಲರಿಗೂ ಗಂಡಸರಾಗಲಿ ಪುರುಷರಾಗಲಿ ವೃದ್ಧರಿಗೆ ಶಾಲುಗಳನ್ನು ಹೊದಿಕೆಯಾಗಿ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ಬಹಳ ಸಂತೋಷ ಪಟ್ಟರು ಆ ಒಂದು ಆಶ್ರಮದ ಗುರು. ನಮಗೂ ಬಹಳ ಸಂತೋಷವಾಯಿತು. ಮತ್ತೆ ದಸರಾ ಸಮಯದಲ್ಲೂ ಅಕ್ಟೋಬರ್ ಮಾಹೆಯಲ್ಲಿ ಕರ್ನಾಟಕ ಪದ್ಮಶಾಲಿ ಬ್ಯಾನರ್ನಲ್ಲಿ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜವು ಸುಮಾರು 10 ದಿನಗಳ ಸತತವಾಗಿ ಪೂಜೆಯನ್ನು ಯಶಸ್ವಿಯಾಗಿ ಸುಸೂತ್ರವಾಗಿ ಸುದೀರ್ಘವಾಗಿ ವಿಜೃಂಭಣೆಯಿಂದ ಅಮ್ಮ ರಾಜರಾಜಕ್ಕೆ ಪ್ರತಿದಿನ ನಾನಾಲಂಕಾರವನ್ನು ಮಾಡಿ ಅದೇ ಪ್ರತಿ ದಿನ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಿ ವೇದಿಕೆ ಮೇಲೆ ಪ್ರತಿಷ್ಠಿಸುವ ಒಂದು ಹೆಗ್ಗಳಿಕೆ ಶ್ರೀಮತಿ ಮಾಲಾ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಾಜದ ಕಾರ್ಯಕ್ರಮ ನಡೆದಿದೆ ಎಂದು ಹೇಳಲು ಹರ್ಷಿಸುತ್ತೇನೆ. ದೇವತಾ ಕಾರ್ಯಗಳು ಯಶಸ್ವಿಯಾಯಿತು. ಈ ಹೆಗ್ಗಳಿಕೆ ನಮ್ಮ ಕರ್ನಾಟಕ ಪದ್ಮಶಾಲೆ ಮಹಿಳಾ ಸಮಾಜವೇ ಕಾರಣ ಎಂದು ಹೇಳಲು ಮತ್ತೊಮ್ಮೆ ಹರ್ಷಿಸುತ್ತೇನೆ. ಕರ್ನಾಟಕ ಪದ್ಮಶಾಲಿ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಸಮಾಜದಿಂದ 2 ಲಕ್ಷ ದೇಣಿಗೆಯನ್ನು ಸಹ ನಾವು ನೀಡಿದ್ದೇವೆ. ಯಾರಿಗೆ? ಕರ್ನಾಟಕ ಪದ್ಮಶಾಲಿ ಸಂಘಕ್ಕೆ ಲಕ್ಷಗಟ್ಟಲೆ ನಾವು ದುಡ್ಡು ಕೊಟ್ಟಿದ್ದೀವಿ. ಅದರಲ್ಲಿ ನಾನು ಬಹಳ ಖುಷಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ಬಜ್ಜಾ ಸರಸ್ವತನವರು 6 ಲಕ್ಷಗಳನ್ನು ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲದೆ ಸುಮಾರು ಬೇರೆ ನಮ್ಮ ಮಹಿಳಾ ಸಮಾಜದವರು ಸಹ ಲಕ್ಷಗಟ್ಟಲೆ ಕೊಟ್ಟಿದ್ದಾರೆ. ಹೆಸರುಗಳನ್ನು ಹೇಳುವುದು ಬೇಡ ಅಂತ ನಾನು ಒಟ್ಟಾರೆ ನಮ್ಮ ಮಹಿಳಾ ಸಮಾಜದ ವತಿಯಿಂದ ಸಂಘಕ್ಕೆ ಬಹಳ ಉಪಯೋಗವಾಗಿದೆ. ಒಂದು ಒಳ್ಳೆಯ ಕಟ್ಟಡ ಬರಲಿ ಅಂತ ನಮಗೂ ಒಂದು ಆಸೆ ಇದೆ ಎಂದು ಈ ಒಂದು ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಮಾಜದ ರೆಫರೆನ್ಸ್ ಮೂಲಕ ಹುಬ್ಬಳ್ಳಿಯಲ್ಲಿಯೂ ಸಹ ಒಂದು ಮಕ್ಕಳನ್ನು ದತ್ತು ಸ್ವೀಕಾರ ಮಾಡಿದ್ದೇವೆ. 2 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಹೆಗ್ಗಳಿಕೆ ನಮ್ಮದಾಗಿದೆ. ಮತ್ತು ಬ್ಯಾಂಕಿನಲ್ಲಿ ಠೇವಣಿ ಇದ್ದು ವಿದ್ಯಾ ಠೇವಣಿಯನ್ನು ಸಹ ಚಾಲ್ತಿಯಲ್ಲಿರುವುದು ನಮ್ಮ ಒಂದು ಸಾಧನೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜವು ಪ್ರತಿ ವಿಚಾರದಲ್ಲೂ ಪ್ರತಿ ಹಂತದಲ್ಲೂ ಕರ್ನಾಟಕ ಪದ್ಮಶಾಲಿ ಸಂಘಕ್ಕೆ ಆರ್ಥಿಕವಾಗಿ ಮಾರಲ್ ಸಪೋರ್ಟ್ ಆಗಿ ಪ್ರತಿಯೊಂದು ಹಬ್ಬಕ್ಕೂ ಕುಲದೇವರ ಪೂಜೆಗೂ ಎಲ್ಲ ಈ ರೀತಿಯಲ್ಲಿ ಸಹಕಾರ ಮಾಡಿ ಅದೇ ಈ ವರ್ಷದಲ್ಲಿ ಹೇಳ್ತಾ ಇದ್ದೀನಿ ಸಹಕಾರವನ್ನು ಕೊಟ್ಟು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಲು ಮತ್ತೆ ಇಚ್ಛಿಸುತ್ತೇನೆ. ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ದಿವಂಗತ ಶ್ರೀಮತಿ ಬಾಪು ಚಂದ್ರಮ್ಮ ಮುನಿಲಕ್ಷ್ಮಿಯವರು ದಿನಾಂಕ 28/11/2025 ನಮ್ಮನ್ನು ಅಗಲಿ ದೈವಾಧೀನರಾದರು. ಅವರು ನಮ್ಮ ಸಮಾಜದ ಸಂಸ್ಥಾಪಕರು. ಸುದೀರ್ಘವಾದ ಅವರಿಗೆ ಅಧ್ಯಕ್ಷರಾಗಿ ಹಾಗೂ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪ್ರಾರ್ಥನಾ ಮಂದಿರದಲ್ಲಿ ಮಾಡಲಾಯಿತು. ಅವರ ಸ್ಥಾನಕ್ಕೆ ತುಂಬಲು ನಮ್ಮ ಸಮಾಜದ ಡೈರೆಕ್ಟರ್ ಬಹಳ ಹಿರಿಯ ಮಹಿಳೆ ಶ್ರೀಮತಿ ಅವರನ್ನು ಸಮಾಜದ ಗೌರವ ಅಧ್ಯಕ್ಷರಾಗಿ ಫೆಬ್ರವರಿ ಮಾಹೆಯಲ್ಲಿ ಮಾಸಿಕ ಸಭೆಯಲ್ಲಿ ಎಲ್ಲರ ತೀರ್ಮಾನದೊಂದಿಗೆ ರತ್ನ ಈ ಒಂದು ಸ್ಥಾನವನ್ನು ತುಂಬಲು ನಾವು ಹರ್ಷಿಸುತ್ತೇವೆ. ಮತ್ತೆ ಸಮಾಜದವರಿಗೆ 2026 ಜನವರಿ ತಿಂಗಳಲ್ಲಿ ನಮ್ಮ ಡೈರೆಕ್ಟರ್ ಆಗಿರತಕ್ಕಂತಹ ಪದ್ಮಾ ವಿಶ್ವನಾಥ್ ಅವರು ಸಮಾಜದವರಿಗೆ MTR ನಲ್ಲಿ ಒಳ್ಳೆಯ ಭೋಜನ ಕೂಟವನ್ನು ಕೊಟ್ಟರು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲಾಯಿತು. ಈ ಸಾಲಿನ ಮುಂದಿನ ಹೆಜ್ಜೆಗಳು ಸಮಾಜಕ್ಕೆ ಉಪಯೋಗವಾಗುವಂತೆ ಸೇವೆಗಳನ್ನು 2026-27 ಸಾಲಿಗೆ ವಿಧ ವಿಧವಾದ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವ ಸ್ವಯಂ ಉದ್ಯೋಗ ಬಿಸಿನೆಸ್ ಮಾಡುವ ಅವೇರ್ನೆಸ್ ಹಾಗೂ ತರಬೇತಿ ಕಾರ್ಯಕ್ರಮಗಳಿಗೆ ಬುನಾದಿ ಹಾಕುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಡಬೇಕೆಂದು ತೀರ್ಮಾನಿಸಲಾಗಿದೆ. ಮಾರ್ಚ್ 2026 ಸಾಲಿನಲ್ಲಿ ಮಹಿಳಾ ದಿನಾಚರಣೆ 2026 ಸಾಲಿನಲ್ಲಿ ಎಲ್ಲ ಮಹಿಳಾ ಸದಸ್ಯರನ್ನು ಒಗ್ಗೂಡಿ ಮನರಂಜನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ,
ವನ್ನು ಮಾಡಬೇಕೆಂದು ನಿರ್ಧರಿಸಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ನಮ್ಮ ಪದ್ಮಶಾಲಿ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಾಗೂ ಇತರ ಪದ್ಮಶಾಲಿ ಮಹಿಳಾ ಮಕ್ಕಳಿಗೂ ಮಾದರಿಯಾಗಬೇಕೆಂದು ಬುನಾದಿಯಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ಸನ್ಮಾನ ಗೌರವಗಳನ್ನು ಮಾಡುವ ಒಂದು ಹುಮ್ಮಸ್ಸಿನಿಂದ ನಾವು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎಂದು ಹೇಳಲು ಹರ್ಷಿಸುತ್ತೇನೆ. ಧನ್ಯವಾದಗಳು. ಅದಕ್ಕಿಂತ ಮುಂಚೆ ನಮ್ಮ ಮಾಗಡಿಯಲ್ಲಿ ನಮ್ಮ ಡಬ್ಳಿ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಭಾಗ್ಯ ಪದ್ಮನಾಭ ಅವರು ನಮ್ಮ ಸಮಾಜಕ್ಕೆ ಸುಮಾರು 5,000 ಸ್ಕ್ವೇರ್ ಫೀಟ್ ಇರುವಂತಹ ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಗುರುಕುಲ ಮಾಡಬೇಕೆಂದು ನಾವು ನಿಶ್ಚಯಿಸಿ ಮುಂದಿನ ಹೆಜ್ಜೆ ಅದು ನಮ್ಮದಾಗಿರ್ತದೆ. ನಮ್ಮ ಈ ಒಂದು ಕನಸು ನನಸಾಗಲಿ ಎಂದು ಹೇಳಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತಾ ಈ ಒಂದು ವಾರ್ಷಿಕೋತ್ಸವವನ್ನು ನಾನು ಮುಗಿಸುತ್ತೇನೆ. ನಂತರ ಲೆಕ್ಕ ಮಂಡನೆ ಮಾಡುತ್ತಾರೆ ವೀಣಾ ಶ್ರೀನಿವಾಸ್ ಅವರು. ನಂತರ ಚರ್ಚೆ, ನಂತರ ಒಪ್ಪಿಗೆ. ಅಧ್ಯಕ್ಷರು ಭದ್ರಾ ಸರಸ್ವತಿ ಅವರು ಈಗಾಗಲೇ ಇದ್ದಾರೆ. ಗೌರವ ಅಧ್ಯಕ್ಷರು ಶ್ರೀಮತಿ ರತ್ನಮ್ಮ ಅವರು ಇದ್ದಾರೆ. ಹಾಗೂ ಕಾರ್ಯಾಧ್ಯಕ್ಷೆ ಶ್ರೀಮತಿ ಉಮಾ ಜಗದೀಶ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಎಲ್ಲ ಪದಾಧಿಕಾರಿಗಳೆಲ್ಲ ಬರಬೇಕು. ವೈಸ್ ಪ್ರೆಸಿಡೆಂಟ್ ವರಲಕ್ಷ್ಮಿ ಕಾಂತ್ ಅವರು ಬರಬೇಕು. ಜಂಟಿ ಕಾರ್ಯದರ್ಶಿಗಳು ಎಲ್ಲರೂ ಬರಬೇಕು. ಉಳಿದ ಎಲ್ಲ ನಿರ್ದೇಶಕರೆಲ್ಲ ವೇದಿಕೆ ಮೇಲೆ ಬರಬೇಕು. ಒಂದು ಗ್ರೂಪ್ ಫೋಟೋ ತಗೊಳ್ಬೇಕಂತ. ಸುಶೀಲಮ್ಮ ತಾಯಿಯವರು ತಂದಿದ್ದಾರೆ. ಅಂತಹ ಲಕ್ಕಿ ಲೇಡಿ ಭಾಳ ಖುಷಿ ಆಗ್ತಿದೆ ಹೇಳಲಿಕ್ಕೆ. ಸರೋಜಾ ಕೋಷ್ಟಿ ಅಂತ, ಫೋನ್ ನಂಬರ್ 9480637435. ಯಾರಪ್ಪ ಈ ಅದೃಷ್ಟವಂತರು? ವಾವ್, ಅಂತ ತಾರಾ ವೆಂಕಟೇಶ್ ಮತ್ತು ಕೋಟಾ ವೆಂಕಟೇಶ್ ಅವರು ಬರಬೇಕು ಅಂತ ಸ್ಟೇಜ್ ಮೇಲೆ ಕೇಳಿಕೊಳ್ತಾ ಇದ್ದೀನಿ. ಲಲಿತಾದೇವಿಯ ನಮಃ. ನೆರೆದಿರುವ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು.